ನಮಸ್ಕಾರ ಮನ್ನಿರೆ. ನಾವು ಇಂದು ಭೇಟಿ ನೀಡ್ತಾ ಇರತಕ್ಕಂಥ ಸ್ಥಳ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಕಾವೇರಿ ಸಾಯಿಧಾಮಕ್ಕೆ ನಾವೀಗ ಹೋಗೋಣ. ನಾವು ತೆರಳುತ್ತಾ ಇರುವಂಥ ದಾರಿ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಹಿಂಬದಿಯಿಂದ ರೈಲು ಸೇತುವೆಯ ಕೆಳಭಾಗದ ದಾರಿಯಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಹಳೆಯ ರಸ್ತೆಯಲ್ಲಿ ಮುಂದುವರೆದರೆ ರಸ್ತೆಯ ಇಕ್ಕೆಲೆಗಳಲ್ಲೂ ಹಸಿರು ಕೃಷಿ ಭೂಮಿ ಕಾಣುತ್ತದೆ. ಶ್ರೀ ಕಾವೇರಿ ಸಾಯಿಧಾಮದ ಪ್ರವೇಶ ದ್ವಾರದ ಕಮಾನು ದಾಟಿ ಮುಂದೆ ಸಾಗಿ ಆವರಣ ಗೋಡೆಯ ಒಳ ಪ್ರವೇಶಿಸಿದರೆ ದರ್ಶನವಾಗುವುದೇ ಶಾಂತಿ ಮತ್ತು ಭಕ್ತಿಯ ಪವಿತ್ರ ತಾಣ ಶ್ರೀ ಕಾವೇರಿ ಸಾಯಿಧಾಮ. ಕಾವೇರಿ ನದಿಯ ತೀರದಲ್ಲಿ ನೆಲೆಸಿರುವ ಈ ಧಾಮವು ಆತ್ಮಶಾಂತಿ ನೀಡುವ ಸ್ಥಳವಾಗಿದೆ. ಆವರಣದಲ್ಲಿರುವ ಅರಳಿಕಟ್ಟೆಯಲ್ಲಿ ಶ್ರೀ ಸಾಯಿಬಾಬಾರವರ ಪ್ರತಿಕೃತಿಯ ದರ್ಶನವಾಗುತ್ತದೆ. ಇಲ್ಲಿ ಪ್ರತಿಷ್ಠಾಪಿತವಾಗಿರುವುದು ಶಿರಡಿ ಸಾಯಿಬಾಬಾ ಅವರ ದಿವ್ಯ ರೂಪವಾಗಿದೆ. ಸಾಯಿಬಾಬಾರವರು ಎಲ್ಲ ಧರ್ಮಗಳನ್ನು ಸಮಾನವಾಗಿ ನೋಡಿದ ಮಹಾನ್ ಸಂತರಾಗಿದ್ದಾರೆ. ಸಬ್ಕಾ ಮಾಲೀಕ್ ಏಕ್ ಎಂಬ ಸಂದೇಶವನ್ನು ಸಾರಿದ್ದಾರೆ. ಈಗ ಸಾಯಿಬಾಬಾ ಗುಡಿಯನ್ನು ನಾವು ಪ್ರವೇಶ ಮಾಡೋಣ. ಪ್ರತಿದಿನ ಇಲ್ಲಿ ಕಾಕಡ ಆರತಿ, ಮಧ್ಯಾಹ್ನದ ಆರತಿ ಮತ್ತು ಸಂಜೆಯ ಧೂಪದಾರತಿಗಳು ನಡೆಯುತ್ತವೆ. ಭಕ್ತರು ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಬಾಬಾರವರ ಆಶೀರ್ವಾದವನ್ನು ಪಡೆಯುತ್ತಾರೆ. ಗುರುವಾರದಂದು ಇಲ್ಲಿ ಹೆಚ್ಚಿನ ಭಕ್ತರು ಆಗಮಿಸುತ್ತಾರೆ. ಗುರುಪೂರ್ಣಿಮೆ, ರಾಮನವಮಿ ಹಾಗೂ ವಿಜಯದಶಮಿ ದಿನಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಶ್ರೀ ಸಾಯಿಬಾಬಾ ರವರ ದೇವಾಲಯದ ಬಲಬದಿಯಲ್ಲಿ ಶ್ರೀ ಓಂಕಾರೇಶ್ವರ ದೇವಸ್ಥಾನವಿದೆ. ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ಮಂದಿರದ ಪುನರ್ ನಿರ್ಮಾಣಕ್ಕೆ ಮುನ್ನ ಇದ್ದ ಚಿತ್ರವನ್ನು ನೋಡಬಹುದಾಗಿದೆ. ಗುಡಿಯ ಒಳಗೆ ಪ್ರವೇಶಿಸಿದರೆ ಎಡಬದಿಯಿಂದ ಕ್ರಮವಾಗಿ ಶ್ರೀ ಮಹಾಗಣಪತಿ, ಶ್ರೀ ಓಂಕಾರೇಶ್ವರ ಸ್ವಾಮಿ ಹಾಗೂ ಶ್ರೀ ಪಾರ್ವತಿ ಅಮ್ಮನವರ ವಿಗ್ರಹಗಳನ್ನು ದರ್ಶನ ಮಾಡಬಹುದಾಗಿದೆ. ಶ್ರೀ ಓಂಕಾರ ಸ್ವಾಮಿ ದರ್ಶನವನ್ನು ನಾವಿವಾಗ ಮಾಡ್ತಾ ಇದ್ದೇವೆ. ಶ್ರೀ ಮಹಾಗಣಪತಿಯವರ ದರ್ಶನ ಮಾಡ್ತಾ ಇದ್ದೇವೆ. ಶ್ರೀ ಪಾರ್ವತಿ ಅಮ್ಮನವರ ದರ್ಶನ, ಪೂಜಾ ಕಾರ್ಯಗಳು ನೆರವೇರಿದೆ. ಈ ವಿಗ್ರಹಗಳನ್ನು ನಾವು ನೋಡಬಹುದಾಗಿದೆ. ಈ ಧಾಮದಲ್ಲಿ ಅನ್ನದಾನ ಹಾಗೂ ಸೇವಾ ಕಾರ್ಯಗಳು ನಿರಂತರವಾಗಿ ನಡೆಯುತ್ತವೆ. ಸಾಯಿಬಾಬಾರವರು ಹೇಳಿದ ಸೇವೆಯೇ ದೇವರ ಸೇವೆ ಎಂಬ ತತ್ವವನ್ನು ಇಲ್ಲಿ ಅನುಸರಿಸಲಾಗುತ್ತದೆ. ನವಗ್ರಹಗಳನ್ನು ಸಹ ನಾವು ಗಮನಿಸಬಹುದು. ಧುನಿ. ಶಿರಡಿ ಸಾಯಿಬಾಬಾ ರವರು ತಮ್ಮ ಕಾಲದಲ್ಲಿ ಶಿರಡಿಯಲ್ಲಿ ಧುನಿಯನ್ನು ಪ್ರಾರಂಭಿಸಿದರು. ಅವರು ಪ್ರತಿದಿನ ಧುನಿಗೆ ಕಡ್ಡಿಗಳನ್ನು ಹಾಕಿ ಭಕ್ತರ ಸಂಕಷ್ಟಗಳನ್ನು ನಿವಾರಿಸುತ್ತಿದ್ದರು. ಧುನಿ ಎಂದರೆ ಮರಾಠಿಯ ಪಾರಿಭಾಷಿಕ ಪದವಾಗಿದ್ದು ಸುಡುವುದು ಎಂದರ್ಥವಾಗಿದೆ. ಧುನಿ ಎಂದರೆ ಸುಡುವುದು, ದಹಿಸುವುದು ಎಂದರ್ಥವಾಗಿದೆ. ಮನುಷ್ಯನ ಪಾಪಕರ್ಮಗಳು ಅಥವಾ ಋಣಾತ್ಮಕ ಅಂಶಗಳನ್ನು ಇಲ್ಲಿ ಭಕ್ತರು ಸುಡುವುದರ ಮುಖಾಂತರ ಕಳೆದುಕೊಳ್ಳುತ್ತಾರೆ. ಇಲ್ಲಿ ಭಕ್ತರು ಧುನಿಯ ಮುಂದೆ ತಮ್ಮ ಮನಸ್ಸಿನ ಕೋರಿಕೆಗಳನ್ನು ಹೇಳಿಕೊಳ್ಳುತ್ತಾರೆ. ಧುನಿಯಿಂದ ಸಿಗುವ ಉದಿ ಅಂದರೆ ಪವಿತ್ರ ಬೂದಿಯನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಈ ಉದಿ ಭಕ್ತರ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯಕ ಎಂದು ನಂಬಲಾಗಿದೆ ಹಾಗೂ ಮನಸ್ಸಿಗೆ ಶಾಂತಿ, ಆತ್ಮವಿಶ್ವಾಸವನ್ನು ನೀಡುತ್ತದೆ. ಈ ಧಾಮದ ವಿಶೇಷತೆ ಎಂದರೆ ಕಾವೇರಿ ನದಿಯ ಸಮೀಪದಲ್ಲಿರುವ ಶಾಂತ ವಾತಾವರಣ. ಇಲ್ಲಿ ಕುಳಿತು ಧ್ಯಾನ ಮಾಡುವುದರಿಂದ
ಮನಸ್ಸಿಗೆ ಅನಿರ್ವಚನೀಯ ಶಾಂತಿ ದೊರೆಯುತ್ತದೆ. ನೀವು ಸಹ ಮನಸ್ಸಿನ ಶಾಂತಿ ಮತ್ತು ದೈವಿಕ ಅನುಭವವನ್ನು ಹುಡುಕುತ್ತಿದ್ದರೆ ಒಮ್ಮೆ ರಾಮಪುರದ ಶ್ರೀ ಕಾವೇರಿ ಸಾಯಿಧಾಮಕ್ಕೆ ಭೇಟಿ ನೀಡಿ. ನಿಜವಾಗಿಯೂ ಇದು ಆತ್ಮಕ್ಕೆ ಸ್ಪರ್ಶಿಸುವ ಅನುಭವವಾಗಿರುತ್ತದೆ. ಸಾಯಿಬಾಬಾರವರ ಕೃಪೆ ನಿಮ್ಮೆಲ್ಲರ ಜೀವನದಲ್ಲಿ ಸದಾ ಇರಲಿ. ಮತ್ತೊಂದು ವಿಡಿಯೋದೊಂದಿಗೆ ನಾನು ಮತ್ತೆ ಭೇಟಿಯಾಗ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಕೃಷ್ಣ ಭಕ್ತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.